ಎಲ್ರಿಗೂ ನಮಸ್ಕಾರ. ಸಿಂಪಲ್ ಆಗಿ ರುಚಿಯಾಗಿ ನಾಟಿ ಕೋಳಿ ಬಿರಿಯಾನಿ ಮಾಡೋಣ. 1/4 ಕೆಜಿಯಷ್ಟು ಚಿಕನ್ ಇದೆ. ಇದಕ್ಕೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಹಳದಿ ಪುಡಿ, ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಿಂಬೆಹಣ್ಣು ಅಥವಾ ಟೊಮೊಟೊ ಮೊಸರು ಕೂಡ ಹಾಕ್ಕೊಳ್ಬಹುದು ನೀವು. ನಾನಿಲ್ಲಿ ಚಿಕನ್ ಎಲ್ಲ ಚೆನ್ನಾಗಿ ತೊಳೆದು ನೀರೆಲ್ಲ ಸೋರಿಸಿ ಇಟ್ಕೊಂಡಿರೋ ಚಿಕನ್ನ ಮಿಕ್ಸ್ ಮಾಡ್ತಿದ್ದೀನಿ. ಇದನ್ನು ಆ್ಯಕ್ಚುಲಿ ಫ್ರಿಜ್ನಲ್ಲಿ ಒಂದು 2 ಡೇಸ್ ಇಟ್ಟು ನಂತರ ಉಪಯೋಗಿಸ್ತಾ ಇದ್ದೀನಿ. ಅದಕ್ಕಾಗಿ ಮೊಸರನ್ನು ಬಳಸಿಲ್ಲ. ನೀವು ಮೊಸರು ಹಾಕ್ಕೊಂಡು ಒಂದು ಅರ್ಧ ಗಂಟೆ ನೆನೆಸಿಟ್ಟು ನಂತರ ಉಪಯೋಗಿಸ್ಕೊಳ್ಬಹುದು. ನಾನಿಲ್ಲಿ ಸ್ಟಾರು, ಲವಂಗ, ಚಕ್ಕೆ, ಸೋಂಪು, ಮೆಣಸು, ಪಲಾವ್ ಎಲೆ 2, ನಾಟಿ ಈರುಳ್ಳಿ ಸ್ವಲ್ಪ, ಹಾಗೆ ಮಾಮೂಲಿ ಈರುಳ್ಳಿ 1 ಇಷ್ಟನ್ನು ಒಗ್ಗರಣೆಗೆ ತೊಗೊಂಡಿದ್ದೀನಿ. ಈ ಪ್ಲೇಟಲ್ಲಿ ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ನಾಟಿ ಈರುಳ್ಳಿ ಇದೆ. ಈ ಪ್ಲೇಟು ರುಬ್ಬೋದಕ್ಕೆ ತುಂಬ ಸಿಂಪಲ್ಲು. ಒಂದು ಸಲ ಪ್ಲೇಟಿಗೆಲ್ಲ ರೆಡಿ ಮಾಡಿಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಒಂದೇ ಸಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಸಪ್ರೇಟ್ ಪೇಸ್ಟ್ ಮಾಡ್ತಿಲ್ಲ, ಯಾಕೆಂದರೆ ಕ್ವಾಂಟಿಟಿ ಕಡಿಮೆ ಇದೆ. ಹಾಗಾಗಿ ನಂತರ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಚಿಕನ್ನ ಒಗ್ಗರಣೆಗೆ ಹಾಕೊಳ್ಳೋಕ್ಕಿಂತ ಮುಂಚೆ ಅಕ್ಕಿನ ನೆನೆಸಿಟ್ಕೊಳ್ಳೋಣ. 1 ಪಾವು ಅಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಅಡುಗೆ ಎಣ್ಣೆ, ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇನ್ನೊಂದು ಪ್ಲೇಟಲ್ಲಿ ತೊಗೊಂಡಿದ್ವಲ್ಲ ಮಸಾಲೆ ಐಟಮ್ಸು ಎಲ್ಲನೂ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಈರುಳ್ಳಿ ಕಂದು ಬಣ್ಣ ಬಂದಿದೆ. ನಂತರ ನಾವು ಏನು ಪೇಸ್ಟ್ ಮಾಡಿದ್ವಿ ಸೊಪ್ಪುಂದು ಅದನ್ನು ಹಾಕ್ಕೊಳ್ಳೋಣ. ಅದು ಕೂಡ ಹಸಿ ವಾಸನೆ ಹೋಗೋ ರೀತಿ ಒಂದು 2-3 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ. ನಂತರ ನಾವು ಚಿಕನ್ ಏನು ನೆನೆಸಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ತಿದ್ದೀನಿ. ಉಪ್ಪನ್ನು ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡಿದ್ವಿ. ಬಿರಿಯಾನಿ ಪೌಡರ್ ಕೂಡ ಉಪ್ಪಿರುತ್ತೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಉಪ್ಪಿರುತ್ತೆ. ನೋಡಿಕೊಂಡು ಉಪ್ಪನ್ನು ಬಳಸ್ಕೊಳ್ಳಿ. ನಂತರ ಮುಚ್ಚಿಟ್ಬಿಟ್ಟು ಸ್ವಲ್ಪ ಚಿಕನ್ ಸಾಫ್ಟಾಗಿ ಬೇಯೋವರೆಗೂ ತಳ ಹಿಡಿಬಾರ್ದು. ಆ ರೀತಿಯಲ್ಲಿ ಮಧ್ಯೆ ಕೈ ಆಡಿಸ್ಕೊಂಡು ಬೇಯಿಸ್ಕೊಳ್ಳಿ. ನಂತರ ಮಿಕ್ಸಿ ಜಾರೆಲ್ಲ ತೊಳೆದು ಮಸಾಲೆ ನೀರನ್ನ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಅಕ್ಕಿಗೆ 2 ಕಪ್ ನೀರು ರೀತಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಜಾರೆಲ್ಲ ತೊಳೆದು ಸೇರಿಸಿ ಅದೊಂದು 100 ml ಅಷ್ಟು ನೀರನ್ನ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಇಲ್ಲಿ 1 ಲೋಟ ಅಕ್ಕಿಗೆ 2 ಲೋಟ ಬಿಸಿನೀರು ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಇದನ್ನು 2-3 ವಿಸಲ್ ಕೂಗಿಸ್ಕೊಳ್ಳೋಣ. ಮೊಟ್ಟೆ ಕೋಳಿನೂ ಇದೇ ರೀತಿ ಮಾಡ್ಕೊಳ್ಳಿ, ನಾಟಿ ಕೋಳಿನೂ ಇದೇ ರೀತಿ ಮಾಡ್ಕೊಳ್ಳಿ. ಕೋಳಿ ಇದು ನಾರ್ಮಲ್ ಕೋಳಿ ಆದರೆ ನೀವು ಕೂಗಿಸೋದಕ್ಕಿಂತ ಮುಂಚೆನೇ ಅಕ್ಕಿ ಹಾಕ್ಕೊಂಡು 1 ವಿಸಲ್ ಕೂಗಿಸ್ಕೊಳ್ಬಹುದು, ಅಥವಾ ಹೊರಗಡೆ ದಮ್ ಕಟ್ಟಿ ಕೂಡ ಮಾಡ್ಕೊಳ್ಬಹುದು. 2 ವಿಸಲ್ ಆದ ನಂತರ ಚಿಕನ್ ಚೆನ್ನಾಗಿ ಬೆಂದಿದೆ. ಈಗ ಬಿರಿಯಾನಿ ಪೌಡರು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ನಂತರ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನೆನೆಸಿರೋಂಥ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹಳದಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಭಾಗದಷ್ಟು ನಿಂಬೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಅನ್ನ ಚೆನ್ನಾಗಿ ಉದುದ್ರಾಗುತ್ತೆ, ಹಾಗಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ತುಂಬ ಕೈ ಆಡಿಸ್ಬಾರ್ದು. ಅಕ್ಕಿ ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಡಿ. ಮೇಲೆ 1 ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಮೇಲಿಂದ ಒಂದು 80% ರೈಸು ಚೆನ್ನಾಗಿ ಬೆಂದಿದೆ. ಈಗ ಒಂದು ಹಳೆಗೆ ಹೆಂಚಿಟ್ಬಿಟ್ಟು ನಂತರ ಕುಕ್ಕರ್ ಕ್ಯಾಪ್ ಹಾಕಿ ವಿಸಲ್ ಹಾಕಬಾರ್ದು. ಲೋ ಫ್ಲೇಮ್ನಲ್ಲಿ 15 ನಿಮಿಷ ಇದನ್ನು ದಮ್ ಕಟ್ಟಿ. ನಂತರ 10 ನಿಮಿಷ ಬಿಟ್ಟು ನಂತರ ಸರ್ವ್ ಮಾಡಬೇಕಾಗತ್ತೆ. ಈಗ ಟೋಟಲ್ 15 ನಿಮಿಷ ದಮ್ ಕಟ್ಟಿರೋದು, 10 ನಿಮಿಷ ರೆಸ್ಟಿಗೆ ಬಿಟ್ಟಿರೋದು. ನಂತರ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಒಂದು ಸ್ವಲ್ಪ ಕೂಡ ನಿಮಗೆ ತಳ ಹಿಡಿಯೋಲ್ಲ. ಕುಕ್ಕರ್ನಲ್ಲಿ ಕೂಡ ಒಂದೊಂದು ಸಲ ತಳ ಹಿಡಿಯುತ್ತೆ, ಸೀದೋಗುತ್ತೇನೋ ಏನೋ ಟೆನ್ಷನ್ ಇದ್ದರೆ ಈ ರೀತಿ ದಮ್ ಕಟ್ಕೊಳ್ಳಿ. ಬಿರಿಯಾನಿ ಬಿಸಿಯಾಗಿದ್ದಾಗಲೇ ತಿಂದು ಎಂಜಾಯ್ ಮಾಡಿ. ಓಕೆ, ಬೈ, ಥ್ಯಾಂಕ್ ಯು.